ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 29 ನವೆಂಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, तुम सच्चे सच्चे राज ऋषि हो. तुम्हारा कर्तव्य है तपस्या करना. तपस्या से ही पूजन लायक बनेंगे. ಮಧುರ ಮಕ್ಕಳೇ, ತಾವು ಸತ್ಯವಾದ ರಾಜಋಷಿಯಾಗಿದ್ದೀರಿ. ತಮ್ಮ ಮುಖ್ಯ ಕರ್ತವ್ಯನೇ ಆಗಿದೆ ತಪಸ್ಸು ಮಾಡೋದು. ತಪಸ್ಸಿನಿಂದಲೇ ತಾವು ಪೂಜೆಗೆ ಯೋಗ್ಯರು ಆಗುವಿರಿ. ಸತ್ಯ ರಾಜ ಋಷಿಯಾಗಿದ್ದೀರಿ. ರಾಜ ಅರ್ಥಾತ್ ರಾಜ ಋಷಿ. ರಾಜ ಅರ್ಥಾತ್ ಆತ್ಮ ಸ್ವಯಂ ಸದಾ ಕಾಲ ರಾಜ ಇದೆ. ಭಲೆ ಆತ್ಮ ಡ್ರಾಮಾ ಅನುಸಾರ ತಾನು ಆತ್ಮ ಆಗಿರುವ, ರಾಜ ಆಗಿರುವ ನೆನಪನ್ನ ಮರಿಬಹುದು, ಆ ನೆನಪನ್ನ ವಿಸ್ಮೃತ ಆಗಿರ್ಬೋದು. ಆದರೆ ಆತ್ಮ ಸದಾ ಕಾಲಕ್ಕೂ ರಾಜ ಇದೆ. ಪ್ರತಿ ಆತ್ಮ ರಾಜ ಆತ್ಮ ಆಗಿದೆ. ಅದಕ್ಕಾಗಿ ರಾಜ ಋಷಿ ಅರ್ಥಾತ್ ಪವಿತ್ರ. ಪ್ರತಿಯೊಬ್ಬ ಆತ್ಮ ಈ ನಾಟಕದಲ್ಲಿ ಬಂದಿರುವಂತಹ, ಪರಂಧಾಮದಿಂದ ಬಂದಿರುವಂತಹ ಪ್ರತಿ ಆತ್ಮ ರಾಜ ಹಾಗೂ ಪವಿತ್ರ ಆಗಿದೆ. ಅರ್ಥಾತ್ ಪವಿತ್ರ ರಾಜನ ಸಮಾನಾದಂತಹ ರಾಜ ಆಗಿರುವ ಆತ್ಮ ಆಗಿದೆ. ಅಂದಮೇಲೆ ನಾನು ಪವಿತ್ರ ರಾಜಯೋಗಿ ಆತ್ಮನಾಗಿದ್ದೇನೆ. ಸೊ ರಾಜ ಋಷಿ ಆಗಿದ್ರೂ ಕೂಡ ಬಾಬಾ ಹೇಳ್ತಾರೆ, ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ ತಪಸ್ ಮಾಡೋದು. ನಾನು ಆತ್ಮ ರಾಜನೇ ಆಗಿರುವಾಗ, ನಾ ಆತ್ಮ ಋಷಿ ಪವಿತ್ರನೇ ಆಗಿರ್ಬೇಕಾದ್ರ ಮತ್ತೆ ಮುಖ್ಯ ಕರ್ತವ್ಯ ತಪಸ್ ಮಾಡೋದು ಯಾಕೆ? ತಪಸ್ ಮಾಡಬೇಕಾಗಿರೋದು ಆತ್ಮನಲ್ಲ, ಆತ್ಮನ ಮನಸ್ಸನ್ನ. ಅದಕ್ಕಾಗಿಯೇ ಬಾಬಾ ಪದೇ ಪದೇ ಹೇಳ್ತಾರೆ, ಮಗು ನೀನು ನನ್ನ ಸಾಥಿಯಾಗು, ನೀ ನನ್ನ ಜೊತೆಯಲ್ಲಿ ಬಂದು ಕೂತ್ಕೋ, ನಿನ್ನ ಮನಸ್ಸನ್ನ ನನಗೆ ಅರ್ಪಣೆ ಮಾಡು ಅಂತ. ತಪಸ್ ಮಾಡಬೇಕಾಗಿರೋದು ಮನಸ್ಸು. ತಪಸ್ಸು ಪತಿತಾಗಿರೋದು ಈ ಮನಸ್ಸು, ಅಲ್ದಾಡ್ತಾ ಇರೋದು ಈ ಮನಸ್ಸು. ಅದಕ್ಕಾಗಿ ಈ ಮನಸ್ಸನ್ನ ಬಾಬಾಗೆ ಅರ್ಪಣೆ ಮಾಡೋದೇ, ಬಾಬಾರವರ ಸನ್ಮುಖದಲ್ಲಿಟ್ಟು ಬಾಬನ ಮನಸ್ಸಿನ ಜೊತೆಗೆ ಮ್ಯಾಚ್ ಮಾಡೋದೇ ತಪಸ್ಸು. ನಾ ಆತ್ಮ ಇದೆಲ್ಲವನ್ನ ಬಾಬನ ಸಂಘದಲ್ಲಿ ಬಾಬನ ಜೊತೆಯಾಗಿ ಸಾಕ್ಷಿಯಾಗಿ ಈ ಒಂದು ಸುಂದರ ಮಂಗಲ ಮಿಲನದ ಈ ದೃಶ್ಯವನ್ನ ನೋಡ್ತೀನಿ. ಸೊ ರಾಜ ಋಷಿಯಾಗಿದ್ದೀರಿ, ತಪಸ್ ಮಾಡೋದೇ ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ. ತಪಸ್ಸಿನಿಂದಲೇ ನೀವು ಪೂಜೆಗೆ ಯೋಗ್ಯರಾಗುತ್ತೀರಿ. ಅಂದ್ರೆ ಎಷ್ಟೆಷ್ಟು ಈ ಮನಸ್ಸನ್ನ ಈ ಬಂಧನದಿಂದ, ದೇಹಭಾನದ ಮೋಹದ ಜಾಲದಿಂದ ಮುಕ್ತಗೊಳಿಸಿ ಬಾಬ್ ಸಮಾನ ಸ್ಮೃತಿಯಲ್ಲಿ, ಅಥವಾ ನಾ ಆತ್ಮ ರಾಜ ಆಗೀನಿ ಎನ್ನುವಂತಹ ಈ ಒಂದು ಸ್ಮೃತಿ ಯಾವಾಗ ಈ ಮನಸ್ಸು ಸಂಪೂರ್ಣ ಸ್ವೀಕಾರ ಮಾಡ್ತದೋ, ನಾ ಆತ್ಮ ರಾಜ, ನಾ ಆತ್ಮ ಪವಿತ್ರ ಇದೀನಿ ಅನ್ನುವಂಥದ್ದು ಯಾವಾಗ ಈ ಮನಸ್ಸು ಸ್ವೀಕಾರ ಮಾಡ್ತದೋ, ಅವಾಗೆ ನೀವು ಪೂಜೆಗೆ ಯೋಗ್ಯರು ಆಗ್ತೀರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ಪ್ರಶ್ನೆ, ಕೌನ್ಸಾ ಪುರುಷಾರ್ಥ ಸದಾ ಕಾಲ್ ಕೆ ಲಿಯೆ ಪೂಜನೆ ಲಾಯಕ್ ಬನಾ ದೇತಾ ಹೈ? ಯಾವ ಪುರುಷಾರ್ಥವು ಸದಾ ಕಾಲಕ್ಕಾಗಿ ಪೂಜೆಗೆ ಯೋಗ್ಯರನ್ನಾಗಿ ಮಾಡುವಂಥದ್ದಾಗಿದೆ? ಉತ್ತರ, आत्मा की ज्योति जगाने व तमो प्रधान आत्मा को सतो प्रधान बनाने का पुरुषार्थ करो तो सदाकाल के लिए पूजन लायक बन जाएंगे. अंडरलाइन. ಬಾಬಾ ಹೇಳ್ತಾರೆ, ಪೂಜೆಗೆ ಯೋಗ್ಯ ಯಾರಾಗ್ತಾರೆ? ಯಾರು ಸತ್ಯುಗದಲ್ಲೂ ಕೂಡ ಶ್ರೇಷ್ಠ ಪದವಿಯನ್ನ ಪಡೀತಾರೆ, ಅವರು ದ್ವಾಪರ ಯುಗದಿಂದಲೂ ಕೂಡ ಪೂಜೆಗೆ ಯೋಗ್ಯರಾಗ್ತಾರೆ. ಪೂಜೆಗೆ ಯೋಗ್ಯರಾಗಬೇಕು ಅಂದ್ರೆ ಯಾವ ಪುರುಷಾರ್ಥ ಮಾಡಬೇಕಾಗಿದೆ? ಅನೇಕ ಆತ್ಮ ಜ್ಯೋತಿಯನ್ನ ಜಾಗೃತ ಮಾಡುವಂತಹ ಮತ್ತು ಆತ್ಮನ ಮನಸ್ಸನ್ನ ಸತೋಪ್ರಧಾನ ಮಾಡಿಸುವಂತಹ ಸೇವೆ ಮಾಡಿದಾಗ, ಇದೇ ಮೂಲ ಸೇವಾ, ಇದೇ ಮೂಲ ಪುರುಷಾರ್ಥ ಆಗಿದೆ. ಹೇಗೆ ಆತ್ಮರನ್ನ ಜಾಗೃತ ಮಾಡೋದು? ಕೇವಲ ಶಬ್ದದಿಂದಲೋ, ವಾಚಾದಿಂದಲೋ, ಅಥವಾ ಪ್ಯಾಂಪ್ಲೆಂಟ್ ಪುಸ್ತಕದಿಂದಲೂ ಕೇವಲ ಜ್ಞಾನ ನಾವು ಅವರಿಗೆ ತಲುಪಿಸ್ತೀವಿ, ಅವರಿಗೆ ಕೊಡ್ತೀವಿ ಅಂದ್ರ ಇದು ಆತ್ಮ ಜಾಗೃತಿ ಅಲ್ಲ. ನಾನು ಸ್ವಯಂ ಈ ದೇಹ, ಈ ನಾಟಕದಲ್ಲಿರುವಂತಹ ಈ ರೋಲ್ಗೆ ಸಿಕ್ಕಿರುವಂಥ ಈ ದೇಹ ಏನಿದೆ, ಇದು ಟೆಂಪರರಿ. ಇದು ಎಲ್ಲದರಿಂದ ಪರೆಯಾಗಿರುವ ನಾನು ಆತ್ಮ. ಹಾಗೆ ನನ್ನ ಹಾಗೇನೆ ಪ್ರತಿಯೊಬ್ಬರು ಯಾರೆಲ್ಲ ಇದ್ದಾರೆ ಇವರು ಕೂಡ ಆತ್ಮ ಜ್ಯೋತಿಯೇ ಆಗಿದ್ದಾರೆ. ಭಲೇ ರೋಲ್ನಲ್ಲಿ ಏನೇ ಆಗಿರ್ಬೋದು, ಆದರೆ ಒಳಗಡೆ ಇರುವಂತಹ ಗುಪ್ತ ರಾಜಋಷಿ ಆತ್ಮ, ಆ ಆತ್ಮನನ್ನೇ ಯಾವಾಗ ನಾವು ನೋಡ್ತೀವಿ, ಇದು ನಿಜವಾದಂತಹ ಆತ್ಮ ಜಾಗೃತಿ ಮಾಡುವಂತಹ ಸೇವಾ ಆಗಿದೆ.
ಅನೇಕ ಆತ್ಮರನ್ನ ಸತೋ ಪ್ರಧಾನವಾಗಿ ಮಾಡ್ತೀರಿ, ಆಗ ನೀವು ಪೂಜೆಗೆ ಯೋಗ್ಯರಾಗ್ತೀರಿ. जो अभी गफलत करते हैं वह बहुत रोते हैं, अगर पुरुषार्थ करके पास नहीं हुए, धर्मराज की सजाएं खाई तो सजा खाने वाले पूजे नहीं जाएंगे. ಬಾಬಾ ಅಂತಾರೆ, ಒಂದು ವೇಳೆ ತಪ್ಪು ಮಾಡ್ತೀರಿ, ಹುಡುಗಾಟಿಕೆ ಮಾಡ್ತೀರಿ. ತಪ್ಪು ಮಾಡೋದು, ಹುಡುಗಾಟಿಕೆ ಮಾಡೋದು ಅಂದರೆ ಹುಡುಗಾಟಿಕೆ ಏನು? ರೋಲ್ನಲ್ಲಿ ಮಜಾಕ್ ಮಾಡೋದು, ರೋಲ್ನಲ್ಲಿ ಏನೇ ಮಾಡಿದ್ರು ಕೂಡ ಅದು ರೋಲ್. ಆ್ಯಕ್ಚುಲಿ ಹುಡುಗಾಟಿಕೆ ಮಾಡೋದು ಅಂತಂದರೆ ಈ ರೋಲ್ ನಿಜ ಅಂತ ತಿಳ್ಕೊಂಡಿರೋದು. ಅಂದರೆ ನಾನೊಬ್ಬ ಅಕ್ಕೋರಾಗೀನಿ, ನಾನೊಬ್ಬ ಬ್ರಹ್ಮಕುಮಾರಿ ಆಗಿದ್ದೀನಿ, ಅಥವಾ ಏನಾದರೂ ನಾನು ಇಂತಹ ಒಂದು ಟೀಚರ್ ಆಗಿದ್ದೀನಿ ಅಂತೇನು ಅನ್ಕೊಳ್ತೀಯಲ್ಲ, ಇದೇ ಒಂದು ಗಫಲತ್ ಅಂತಾರೆ ಬಾಬಾ. ಯಾಕಂದರೆ ಟೀಚರು ಅಲ್ಲ, ಅಕ್ಕೋರು ಅಲ್ಲ, ಬ್ರಹ್ಮಕುಮಾರಿನೂ ಅಲ್ಲ, ನಾನು ನಿರಾಕಾರ ಆತ್ಮ ಇದ್ದೀನಿ. ಇದು ಸತ್ಯ. ರೋಲ್ನಲ್ಲಿ ಟೀಚರ್, ರೋಲ್ನಲ್ಲಿ ಸಂಗಮ ಯುಗದಲ್ಲಿ ಬ್ರಹ್ಮಕುಮಾರಿ, ರೋಲ್ನಲ್ಲಿ ಅಕ್ಕೋರಾಗಿರ್ಬೋದು, ರೋಲ್ ಒಳಗೆ ಸ್ತ್ರೀ ಆಗಿರ್ಬೋದು, ರೋಲ್ ಒಳಗೊಬ್ಬರಿಗೆ ಮಗಳಾಗಿರ್ಬೋದು. ಆದರೆ ಇದು ಯಾವುದೂ ಸತ್ಯ ಅಲ್ಲ. ಇದನ್ನ ನಿಜ ಅನ್ಕೊಂಡು ಇದೇ ಭ್ರಮೆಯಲ್ಲಿ ಜೀವಿಸ್ತೀವತ್ತಂದ್ರೆ ಇದಕ್ಕೆ ಬಾಬಾ ಗಫ್ಲತ್ ಅಂತಾರೆ, ಇದಕ್ಕೆ ಹುಡುಗಾಟಿಕೆ ಅಂತಾರೆ. ಸತ್ಯವನ್ನ ಮರೆತು ಅಸತ್ಯವಾಗಿರುವ ಡ್ರಾಮಾದ ಗೊಂಬೆಯನ್ನ ನಾನು ಅಂತ ತಿಳ್ಕೊಂಡು ನಡೆಯುವುದ ಗಫ್ಲತ್. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ನೀವು ತಪ್ಪು ಮಾಡಿಬಿಟ್ರಿ ಅಂತಂದ್ರೆ ನೀವು ಬಹಳಷ್ಟು ಧರ್ಮರಾಜನ ದಂಡ ತಿನ್ಬೇಕಾಗ್ತದ. ಧರ್ಮರಾಜನ ದಂಡ ಅಂದ್ರೆ ಈ ಸಮಯದೊಳಗ ನನಗೆ ನನ್ನ ಸ್ಮೃತಿ ಬರದೇ ಇರೋದೇ ದಂಡ. ನನಗೆ ನನ್ನೊಳಗಿರುವಂಥ ನಾನು ಯಾರಿದ್ದೀನಿ ಅನ್ನುವ ನನ್ನ ಸತೋಗುಣಿ ಗುಣಗಳ ಅನುಭೂತಿ ಆಗದಿರೋದೇ ದಂಡ. ನಾನು ಸಂಪನ್ನಿದ್ರೂ ಕೂಡ ಬೇಕನ್ನುವಂಥ ಇಚ್ಛೆಗೆ ವಶಭೂತ ಆಗ್ತೀನಿ ಅಂತಂದ್ರೆ, ಈ ಮನಸ್ಸು ವಶಭೂತ ಆಗ್ತದಂದ್ರೆ ಇದೇ ದೊಡ್ಡ ದಂಡ. ಇಂಥ ಪರಮಾತ್ಮ ತಂದೆ ಶಿಕ್ಷಣ ಕೊಟ್ಟೂ ಸಹ ಪರಮಾತ್ಮನ ಸಂಘದ ಅನುಭವ ಆಗೋದಿಲ್ಲ. ಪರಮಾತ್ಮನ ಜೊತೆಗೆ ಸಾಕ್ಷಿಯಾಗಿ ಈ ವಿಶ್ವ ನಾಟಕದ ಒಂದು ಮನರಂಜನೆ ಅನುಭವ ಮಾಡೋದಿಲ್ಲ ಅಂದ್ರೆ ಇದೇ ದಂಡ. ಅದಕ್ಕಾಗಿ ಮಕ್ಕಳೇ, ಎಷ್ಟೆಷ್ಟು ಈ ನಾಟಕ ರಿಯಲ್ ಅಂತ ತಿಳ್ಕೊತೀರಿ, ಈ ನಾಟಕದಲ್ಲಿ ನನ್ನ ಪಾತ್ರ, ಈ ಒಂದು ಏನೆಲ್ಲ ಪಾತ್ರಕ್ಕೆ ಸಿಕ್ಕಿದೆ ಅನುಕೂಲತೆಗಳು ಅನಾನುಕೂಲತೆಗಳು, ಇದನ್ನ ನೀವು ನಿಜ ಅಂತ ಅನ್ಕೋತೀಯತ್ತಂದ್ರ ಬಾಬಾ ಹೇಳ್ತಾರೆ ಇದು ಹುಡುಗಾಟಿಕೆ. ಈ ಹುಡುಕಾಟಿಕೆಯ ಫಲ ಏನು ಅಂತಂದ್ರ ಧರ್ಮರಾಜನಿಂದ ಬಹಳಷ್ಟು ದಂಡ ತಿನ್ಬೇಕಾಗ್ತದ. ಯಾರು ದಂಡ ತಿಂತಾರೋ ಸಂಗಮ ಯುಗದಲ್ಲಿ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡೋದಿಲ್ಲ, ಯಾರ ಆನಂದಮಯ ಅನುಭವ ಮಾಡೋದಿಲ್ವೋ ಅವರು ಪೂಜೆಗೆ ಯೋಗ್ಯರು ಆಗೋದಿಲ್ಲ. ಸಜಾ ಖಾನೆ ವಾಲೆ ಕಾ ಮುಹ ಊಂಚಾ ನಹೀ ಹೋ ಸಕ್ತಾ. ಅಂಡರ್ಲೈನ್. ಯಾರು ಈ ರೋಲ್ ನಿಜ ಅನಿಸ್ತದ, ಯಾರಾದರೂ ಈ ರೋಲಿಗೆ ಹೊಗಳಿದ್ರು ಅಂದ್ರೆ ನಾವು ಎಷ್ಟು ಒಳ್ಳೆ ಕರ್ಮ ಮಾಡಿದ್ದೀವಿ, ನಾವು ಎಷ್ಟು ಒಳ್ಳೆ ಸೇವೆ ಮಾಡಿದ್ದಕ್ಕೆ ಎಲ್ಲರೂ ನಮಗೆ ಎಷ್ಟು ಮೆಚ್ಚುತ್ತಾರ ಅಂತ ಇದು ನಿಜ ಅನ್ಕೋತೀಯತ್ತಂದ್ರ ಬಾಬಾ ಹೇಳ್ತಾರ ಇದು ಕೂಡ ಪೆಟ್ಟು ತಿನ್ನೋದೆ. ಮತ್ತೆ ಒಂದು ವೇಳೆ ಯಾರಾದರೂ ಈ ರೋಲಿಗೆ ಬೈತಾರ, ನಿಂದನೆ ಮಾಡ್ತಾರ, ಹೇಟ್ ಮಾಡ್ತಾರ, ಅಥವಾ ಅಪರಾಧಗಳನ್ನ ಹೊರಿಸ್ತಾರತ್ತಂದ್ರ ಇದು ನಿಜ ಅಲ್ಲ. ಡ್ರಾಮಾದಲ್ಲಿ ಪ್ರತಿಯೊಬ್ಬ ಆತ್ಮನ ರೋಲ್ನ ಮೂಲಕ ಈ ರೋಲಿಗೆ ಏನು ಅನ್ನೋದಿದೆ ಅದು ಅನ್ನೋರೇ ಅವರು. ಇದು ಡ್ರಾಮಾದಲ್ಲಿದೆ, ಡ್ರಾಮಾದೊಳಗೆ ನಡೀತಾ ಇದೆ. ನಾ ಆತ್ಮ ಡ್ರಾಮಾದಿಂದ ಪರೇ ಇದ್ದೀನಿ ಅಂದ ಮೇಲೆ ಬಾಬಾ ಹೇಳ್ತಾರೆ, ಯಾರು ಧರ್ಮರಾಜನ ದಂಡ ತಿಂತಾರೋ, ಯಾರು ಮಾಯೆಗೆ ವಶಭೂತಿದ್ದಾರೋ, ಯಾರು ಸಂಕಲ್ಪಗಳಿಗೆ ವಶಭೂತಿದ್ದಾರೋ, ಯಾರು ನಾನು ಎನ್ನುವಂಥ ಅಹಂ ವಶಭೂತದಾರೋ ಅವ್ರು ಯಾವತ್ತಿಗೂ ಘನತೆಯಿಂದ, ಹೆಮ್ಮೆಯಿಂದ, ರಾಯಲ್ಟಿಯಿಂದ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಮುಖ ಎತ್ತಿ, ಮುಖ ಎತ್ತೋದು ಅಂದ್ರೆ ಈ ಮುಖ ಎತ್ತೋದಲ್ಲ. ಎಷ್ಟೋ ಜನ ಎಷ್ಟೋ ತಪ್ಪು ಮಾಡಿದ್ರು ಕೂಡ ಬಹಳಷ್ಟು ನಾನೇನೂ ಮಾಡೇ ಇಲ್ಲ ಅನ್ನೋರ ಥರ ಇರ್ತಾರೆ. ಸೂಕ್ಷ್ಮವಾಗಿ ಅವರು ಮತ್ತೆ ನಾನು ಆತ್ಮ ರಾಜ ಇದ್ದೇನೆ ಅನ್ನುವಂಥ ಹೆಮ್ಮೆಯ ಅನುಭವ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನಂದ್ರೆ ಮನುಷ್ಯ ಇದ್ದೀನಿ, ನನಗೆ ಹೆಂಗೆಲ್ಲ ಮಾತಾಡ್ತಾರಲ್ಲ, ನಮಗೂ ಮನಸ್ಸದ, ನಮಗೂ ಬೇಜಾರಾಗ್ತದ ಅಂತ ಈ ನಾಟಕದ ಪಾತ್ರವನ್ನ ರಿಯಲ್ ಅಂತ ಅನುಭವ ಮಾಡ್ತಾರಂದ್ರೆ ಜರೂರ್ ಅವರಿಗೆ ಆತ್ಮ ಆಗಿರುವ ರಾಜನ ಅನುಭವ ಮಾಡೋಕ್ಕಾಗೋದಿಲ್ಲ. ಆತ್ಮ ಆಗಿರುವ ಘನತೆ ಏನಿದೆ, ಒಂದು ಸಂಪನ್ನತೆ ಇದೆಯಲ್ಲ, ಇದ್ರದ್ದು ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕಂತಾರೆ ಬಾಬಾ ಅವರು ಮೂಹು ಉಂಚಾನೇ ಹೊಸಕ್ತ. ಅವರದ್ದು ಮುಖ ಅಂದ್ರೆ ಈ ಮುಖ ಅಲ್ಲ, ಆತ್ಮ ಆಗಿರುವ
ಒಂದು ನಶ ಖುಷಿ ಅವರಿಗೆ ಸದಾ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರು ಧರ್ಮರಾಜನ ದಂಡವನ್ನ ಭೋಗಿಸ್ತಾರೆ. ಧರ್ಮರಾಜನ ದಂಡ ತಿನ್ನೋರು ಯಾರು? ಹುಡುಗಾಟಿಕೆಯಲ್ಲಿ ಬರುವಂಥವ್ರು. ಹುಡುಗಾಟಿಕೆ ಅರ್ಥಾತ್ ರೋಲ್ ಅನ್ನ, ಈ ಡ್ರಾಮನ್ನ ನಿಜ ಅಂತ ತಿಳ್ಕೊಂಡು ನಡೆಯೋದು. धारणेಗಾಗಿ मुख्य सार, जैसे बाबा सदा बच्चों के प्रति सुखदायी है ऐसे सुखदायी बनना है. ಹೇಗೆ ಬಾಬಾ ಸದಾ ಸುಖದಾಯಿ ಇದ್ದಾರೆ, ಕೇವಲ ಸುಖವನ್ನೇ ಕೊಡ್ತಾರೆ. ಯಾಕೆ? ಬಾಬಾ ಗೊತ್ತಿದೆ ಮಕ್ಕಳು ಏನೇ ತಪ್ಪು ಮಾಡಿದಿರ್ತಾ ಇದ್ದಾರತ್ತಂದ್ರ ಮಕ್ಕಳು ಮಾಡ್ತಾ ಇಲ್ಲ, ಮಕ್ಕಳಿಗೆ ಡ್ರಾಮಾ ಮೂಲಕ ಸಿಕ್ಕಿರುವಂತ ರೋಲ್ ತಪ್ಪು ಮಾಡ್ತಾ ಇದೆ. ತಪ್ಪು ಮಾಡ್ತಾ ಇರುವಂತ ರೋಲ್ ನನ್ನ ಮಕ್ಕಳಲ್ಲ, ಈ ರೋಲ್ನ ಒಳಗೆ ಇರುವಂತಹ ನಿರಾಕಾರ ಆತ್ಮ ಯಾವುದು ಸದಾ ಪಾವನಿದೆ, ಸದಾ ಸ್ವಚ್ಛ ಇದೆ, ಆ ಆತ್ಮರೂಪಿ ಮಕ್ಕಳು ನನ್ನ ಮಕ್ಕಳದಾರ ಅನ್ನೋದು ಬಾಬಾ ಗೊತ್ತಿದೆ. ಈ ನಾಲೆಡ್ಜ್ ಇರೋದ್ರಿಂದ ಬಾಬಾ ಮಕ್ಕಳಿಗೆ ಸದಾ ಸುಖವನ್ನೇ ಬಯಸ್ತಾರೆ, ಸುಖನೇ ಕೊಡ್ತಾರೆ. ನಮ್ಮ ಆತ್ಮನ ಸುಖ ಸ್ವರೂಪ ಆ ಒಂದು ಕ್ವಾಲಿಟಿಯನ್ನೇ ಬಾಬಾ ನಮ್ಮೊಳಗೆ ನೋಡ್ತಾರೆ. ಅಂದ್ರೆ ನನ್ನ ಮಕ್ಕಳು ರೋಲಲ್ಲಿ ದುಃಖಿ ಇರ್ಬೋದು, ರೋಲಲ್ಲಿ ತಪ್ಪು ಮಾಡ್ಬೋದು, ಆತ್ಮ ಸದಾ ಸುಖದಾಯಿ ಇದೆ ಎನ್ನುವಂಥ ಸುಖ ಸ್ವರೂಪದ ಸ್ಮೃತಿಯಲ್ಲಿ ಬಾಬಾ ನಮ್ಮನ್ನು ನೋಡ್ತಾರೆ. ಹೀಗಾಗಿ ಬಾಬಾ ಮಕ್ಕಳ ಪ್ರತಿಯಾಗಿ ಸುಖದಾಯಿ ಅದಾರ. ಹಂಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಎಲ್ಲಾರ ರೋಲ್ ಒಳಗ ಎಲ್ಲರಿಗೂ ಸುಖದಾಯಿ ಆಗ್ರಿ. ಅರ್ಥಾತ್ ಯಾರೇನೇ ಈ ರೋಲ್ನ ಪ್ರತಿ ದ್ವೇಷ ಪಡ್ತಾರಂದ್ರ, ಈರ್ಷಾ ಪಡ್ತಾರತ್ತಂದ್ರ, ಕೆಟ್ಟದ್ದನ್ನ ಬಯಸ್ತಾರತ್ತಂದ್ರ ಅದು ನಿಜ ಅಲ್ಲದು. ಯಾಕೆ ಅಂದ್ರೆ ಡ್ರಾಮಾ ಕಲಿಯುಗನುಸಾರ ಆ ರೀತಿ ಅಂತಿಮದಲ್ಲಿ ಆ ರೀತಿ ರೋಲ್ನಲ್ಲಿ ಈ ಸ್ಟೋರಿ ಫಿಕ್ಸ್ ಮಾಡಿದೆ. ಹೀಗಾಗಿ ಪ್ರತಿಯೊಬ್ಬ ಆತ್ಮ ಡ್ರಾಮಾದಲ್ಲಿ ವಶೀಭೂತ ಆಗಿರೋದ್ರಿಂದ, ಮಾಯೆಗೆ ವಶೀಭೂತ ಆಗಿರೋದ್ರಿಂದ ಅವರಿಗೆ ಗೊತ್ತಿಲ್ಲ ಇದು ನಾನು ಆತ್ಮ ಡ್ರಾಮಾ ಅನುಸಾರ ಮಾಡ್ತಿದ್ದೀನಿ ಅಂತ. ಅದಕ್ಕಾಗಿ ಅವ್ರು ಮಾಡ್ತಿದ್ದಾರೆ, ಡ್ರಾಮಾನುಸಾರ ಮಾಡ್ತಿದ್ದಾರೆ, ಇದು ನನಗೆ ಗೊತ್ತಿದೆ ಅಂದಮೇಲೆ ಎಲ್ಲ ಆತ್ಮರನ್ನ ನೋಡ್ಬೇಕೇ ಹೊರತಾಗಿ ಅವರು ಮಾಡುವ ಕರ್ಮವನ್ನ ನೋಡಿದ್ನೆ ಅಂತಂದ್ರೆ ಇಲ್ಲಿ ಬಹಳಷ್ಟು ಗೊಂದಲದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ ಅರ್ಥಾತ್ ಸಫರಿಂಗ್ನ ಒಂದು ಅನುಭವ ಮಾಡ್ಬೇಕಾಗ್ತದ. ಅದಕ್ಕೇನಂತಾರೆ ಬಾಬಾ ಸುಖದಾಯಿ ಇದ್ದಾರಲ್ಲ, ಹಂಗೆ ನೀವು ಎಲ್ಲರಿಗೂ ಸುಖದಾಯಿ ಆಗ್ರಿ, ಎಲ್ಲರಿಗೂ ಸುಖಾನೇ ಕೊಡ್ರಿ. ಅರ್ಥಾತ್ ಎಲ್ಲರೊಳಗಿನ ಆತ್ಮದೊಳಗಿರುವಂಥ ಸುಖ, ಇವರು ಸುಖಿ ಅದಾರ. ರೋಲ್ ಕಷ್ಟದ ಬಲೆ ಇರ್ಬೋದು, ಆತ್ಮ ಪ್ರತಿಯೊಬ್ಬರು ಸುಖಿ ಅದಾರ ಅನ್ನುವಂಥ ಸ್ವರೂಪದಲ್ಲಿ ನೋಡ್ರಿ. ಸಬ್ಕೋ ಮುಕ್ತಿ ಜೀವನ್ ಮುಕ್ತಿ ಕಾ ರಾಸ್ತಾ ಬತಾನಾ ಹೇ. ಎಲ್ಲರಿಗೂ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಮಾರ್ಗವನ್ನ ಹೇಳ್ರಿ ಅರ್ಥಾತ್ ಒಬ್ಬೊಬ್ಬರಿಗೆ ವಿಶ್ವದಲ್ಲಿರುವಂಥವರಿಗೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ಹೇಳಲಿಕ್ಕಾಗೋದಿಲ್ಲ. ಹೇಳ್ರಿ ಅರ್ಥಾತ್ ನಾನು ನನ್ನ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇದ್ದುಕೊಂಡು ಎಲ್ಲರನ್ನೂ ಕೂಡ, ಇವರೆಲ್ಲ ಆತ್ಮರು ಪರಂಧಾಮವಾಸಿ ಮತ್ತೆ ಸುಖ ಸ್ವರೂಪರು, ಶಾಂತ ಸ್ವರೂಪರನ್ನುವಂತಹ ದೃಷ್ಟಿಯಿಂದ ನೋಡೋದೇ ಅವರಿಗೆ ಅವರ ಮಾರ್ಗದರ್ಶನವನ್ನ ಮಾಡೋದಾಗಿದೆ. ಸೆಕೆಂಡ್ ಪಾಯಿಂಟ್, ದೇಹಿ ಅಭಿಮಾನಿ ಬನ್ನೆ ಕಿ ತಪಸ್ಯಾ ಕರ್ನಿ ಹೇ. ಸದಾ ತಪಸ್ಸೇ ಇದೇ ಆಗಿದೆ. ತಪಸ್ಸು ಅಂದ್ರೆ ಬರೀ ಕುತ್ಕೊಳ್ಳೋದಲ್ಲ, ತಪಸ್ಸು ಅಂದ್ರೆ 4 ಗಂಟೆದಲ್ಲ. ಏನೇ ಕರ್ಮ ದೇಹದ ಮೂಲಕ ಕರ್ಮ ಮಾಡ್ತಾ ಇದೆ ಅಂದ್ರೂ ಕೂಡ ನಾನು ದೇಹಿ ಇದ್ದೀನಿ, ಈ ದೇಹದೊಳಗೂ ಕೂಡ ದೇಹಿಯಾಗಿರುವಂಥ ನಾನು ಈ ದೇಹದ ಮೂಲಕ ಕರ್ಮ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಂತ ಅನುಭವ ಮಾಡ್ರಿ. ಇಸ್ ಪುರಾನಿ ಚೀಚಿ ದುನಿಯಾ ಸೆ ಬೇಹದ್ ಕಾ ವೈರಾಗಿ ಬನು. ಬೇಹದ್ದಿನ ಚೀಚಿ ಜಗತ್ತು, ಈ ಜಗತ್ತಿನ ಪ್ರತಿಯಾಗಿ ಬೇಹದ್ದಿನ ವೈರಾಗಿರ್ಲಿ. ಅರ್ಥಾತ್ ವೈರಾಗ ಅಂದ್ರೆ ಇದು ಯಾವುದು ಸರಿ ಇಲ್ಲ, ಚೀಚಿ ಇದೆ ಅಂತಲ್ಲ. ಇಲ್ಲಿ ಏನೆಲ್ಲ ಇದೆ ಇದು ನಾಟಕ ಆಗಿದೆ, ಇದು ಜಸ್ಟ್ ಸಿನಿಮಾದೊಳಗೆ ನಡೀತಾ ಇದೆ. ಏನೆಲ್ಲ ನಡೀತಾ ಇದೆ, ಟ್ರಾಜಿಡಿ, ಫೈಟಿಂಗ್ ಅಥವಾ ಮೋಸ ವಂಚನೆ, ಏನೆಲ್ಲ ಸಿನಿಮಾದೊಳಗೆ ನಡೀತಾ ಇದೆ, ಅದು ಸ್ಕ್ರಿಪ್ಟೆಡ್ ಸಿನಿಮಾದೊಳಗ ಅಂತ ಇದು ಯಾವುದು ನಿಜ ಅಲ್ಲ ಅಂತ ಅನ್ಕೊಳ್ಳದೆ ಬೇಹದ್ದಿನ वैरागी आगोदागिदे. वरदान, हर एक की विशेषता को स्मृति में रखते हुए फेथफुल बन एकदम एक मत संगठन बनाने वाले सर्व के शुभ चिंतक भव. ಪ್ರತಿಯೊಬ್ಬ ಆತ್ಮರ ವಿಶೇಷತೆಯನ್ನ ಸ್ಮೃತಿಯಲ್ಲಿ ಇಟ್ಕೊಂಡು ಸದಾ ಎಲ್ಲರ ವಿಶ್ವಾಸಿಯಾಗಿ ಏಕಮತದ ಸಂಘಟನೆಯನ್ನ ಮಾಡುವಂತಹ ಸರ್ವರ ಶುಭ ಚಿಂತಕರು ಆಗಿರಿ. विस्तार,
ड्रामा अनुसार हर एक आत्मा को कोई न कोई विशेषता अवश्य प्राप्त है. ಡ್ರಾಮಾನುಸಾರ ಒಬ್ಬರಿಲ್ಲ ಒಬ್ಬರ ಆತ್ಮರಿಗೆ ಪ್ರತಿಯೊಬ್ಬ ಆತ್ಮರ ರೋಲಲ್ಲಿ ವಿಶೇಷತೆ ಇದ್ದೇ ಇದೆ. ಅಂಡರ್ಲೈನ್ ವಿಶೇಷತೆಗಳು, ಅದು ಭಾಷಣ ಮಾಡೋದೇ ಇರ್ಬೋದು, ಸಂಘಟನೆ ಮಾಡೋದೇ ಇರ್ಬೋದು, ಒಳ್ಳೆ ಅಡಿಗೆ ಮಾಡೋದಿರ್ಬೋದು, ಅಥವಾ ಗೈಡ್ ಮಾಡೋದಿರ್ಬೋದು, ಕಲೆ ಅನೇಕ ರೀತಿಯ ಕಲೆಗಳಿರ್ಬೋದು, ಬಿಸ್ನೆಸ್ ಮಾಡೋದಿರ್ಬೋದು, ಅನೇಕರ ಸಂಭಾಲನೆ ಮಾಡೋದಿರ್ಬೋದು. ಕಲೆ ಏನೇ ಆಗಿರಲಿ, ಅವು ಕಲೆ ಇರೋದು ಸೋಲ್ನಲ್ಲಿ ಅಲ್ಲ, ರೋಲ್ನಲ್ಲಿ. ಯಾಕೆ ಅಂದರೆ ಅದಕ್ಕೆ ಬಾಬಾ ಹೇಳ್ತಾರೆ, ಸೋಲ್ನಲ್ಲಿ ಏನಿದೆ, ಎಲ್ಲರಲ್ಲೂ ಸಮಾನ ಇದೆ, ಸತೋಗುಣಿ ಇದೆ ಆತ್ಮ. ಅರ್ಥಾತ್ ಪ್ರತಿಯೊಬ್ಬ ಆತ್ಮರು ಸತೋಗುಣಿಯಾಗಿದ್ದಾರೆ. ಪ್ರತಿಯೊಬ್ಬ ಆತ್ಮನಲ್ಲಿ ಶಾಂತಿ, ಪವಿತ್ರತಾ, ಶಕ್ತಿ, ಈ ಎಲ್ಲ ಗುಣಗಳು ಎಲ್ಲರೊಳಗೂ ಸಮಾನ ಇವೆ. ಆದರೆ ರೋಲ್ ಒಳಗೂ ಅದೇ ಇರಬೇಕಾಗಿತ್ತು. ರೋಲ್ನಲ್ಲಿ ಯಾಕೆ ಬೇರೆ ಬೇರೆ ಇದೆ ಅಂದರೆ, ರೋಲ್ ಡ್ರಾಮಾ ನೀಡಿರುವಂಥದ್ದು, ಡ್ರಾಮಾದ ಕೊಡುಗೆ, ಡ್ರಾಮಾದ ವಿಶೇಷತೆ ಎಲ್ಲರಲ್ಲಿ ಸೇಮ್ ಇರದೇ ಇದ್ರೂ ಕೂಡ ಎಲ್ಲರಲ್ಲೂ ಒಂದು ವಿಶೇಷತೆ ಪ್ರತಿಯೊಬ್ಬರ ರೋಲ್ನಲ್ಲಿ ಇದೆ. ಯಾರು ಬಹಳ ಮಧುರ ನಡ್ಕೋತಾರೆ, ಒಳ್ಳೆಯ ಸೇವಾಧಾರಿಯಾಗಿದ್ದಾರೆ, ಬಹಳ ತಪಸ್ವಿಯಾಗಿದ್ದಾರೆ, ಬಹಳಷ್ಟು ಒಳ್ಳೆಯ ಭಾಷಣ ಮಾಡೋರಾಗಿದ್ದಾರೆ, ಇದೆಲ್ಲ ಡ್ರಾಮಾ ಕೊಟ್ಟಿರುವಂತಹ ವಿಶೇಷತೆ ಎಲ್ಲರೊಳಗೂ ಇದೆ ಅಂತಾರೆ ಬಾಬಾ. ಅಂದಮೇಲೆ ಆ ವಿಶೇಷತೆಯನ್ನು ಕಾರ್ಯರೂಪದಲ್ಲಿ ತರೋದೇ ಅವರೋಂಕಿ ವಿಶೇಷತಾ ಕೋ ದೇಖೋ. ನಿನ್ನ ವಿಶೇಷತೆಗಳನ್ನು, ಡ್ರಾಮಾ ಏನು ರೋಲ್ನಲ್ಲಿ ವಿಶೇಷತೆಗಳನ್ನು ತುಂಬಿದೆ ಅದನ್ನು ಕಾರ್ಯರೂಪದಲ್ಲಿ ತಗೊಂಡು ಬಾ, ಮತ್ತು ಎಲ್ಲರೊಳಗೂ ವಿಶೇಷತೆ ನೋಡು. ಯಾಕಂದರೆ ಡ್ರಾಮಾ ಪ್ರತಿಯೊಬ್ಬರಲ್ಲೂ ವಿಶೇಷತೆಯನ್ನು ತುಂಬಿದೆ. ಹೀಗೆ ಅನ್ಕೋಬೇಡ, ನಾವು ಬಹಳ ಶ್ರೇಷ್ಠ ಸೇವಾಧಾರಿಗಳು, ನಾವು ಹೆಚ್ಚು ಪವಿತ್ರತೆಯನ್ನು ಫಾಲೋ ಮಾಡುವಂಥವ್ರು, ನಾವು ಹೆಚ್ಚು ಯೋಗಿಗಳು, ನಾವು ಬಹಳ ಜ್ಞಾನಿಗಳು, ಉಳಿದವರೆಲ್ಲ ಕಾಮನ್ ಸಾದಾ ಜ್ಞಾನಿ, ಉಳಿದವರೆಲ್ಲ ಕಮ್ಮ ಪುರುಷಾರ್ಥಿಗಳು. ಬಾಬಾ ಹೇಳ್ತಾರೆ, ಎಂದಿಗೂ ಹೀಗೆ ಅನ್ಕೊಳ್ಳೋದಲ್ಲ, ಎಲ್ಲರಲ್ಲೂ ವಿಶೇಷತೆ ಇದೆ, ಅದಕ್ಕೆ ಆ ವಿಶೇಷತೆಯನ್ನು ನೋಡು ಅಂತಾರೆ ಬಾಬಾ. ಯಾಕಂದರೆ ಅನೇಕರಿಗೆ ತನ್ನಲ್ಲಿರುವಂಥ ವಿಶೇಷತೆ ಅಭಿಮಾನದೊಳಗ ಉಳಿದವರು ವಿಶೇಷತೆ ಉಳ್ಳಂಥ ವಿಶೇಷ ಆತ್ಮ ಇದ್ದಾರನ್ನುವಂಥದ್ದು ಕಣ್ಣಿಗೆ ಕಾಣೋದೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರ, ನಿನ್ನ ವಿಶೇಷತೆಯನ್ನು ಕಾರ್ಯರೂಪದಲ್ಲಿ ಭಲೆ ಉಪಯೋಗಿಸು, ಆದರೆ ಎಲ್ಲರೊಳಗೂ ವಿಶೇಷತೆಯನ್ನು ನೋಡು. ಏಕ್ ದೋ ಮೇ ಫೇತ್ಫುಲ್ ರಹೋ ತೋ ಉನ್ಕಿ ಬಾತೋಂ ಕಾ ಭಾವ್ ಬದಲ್ ಜಾಯೇಗಾ. ಬಾಬಾ ಹೇಳ್ತಾರ, ಇವರು ವಿಶ್ವಾಸಕ್ಕೆ ಪಾತ್ರ ಇಲ್ಲ, ಇವರಿಗೆ ಸೇವಾ ಕೊಟ್ಟರೆ ನನಗೆ ವಿಶ್ವಾಸನೇ ಇಲ್ಲ, ಇವ್ರೇನು ಮಾಡ್ತಾರೋ ಇಲ್ಲ, ಹೀಗಾಗಬೇಡ್ರಿ. ಫೇತ್ಫುಲ್ ಡ್ರಾಮಾ ಅವರಿಗೆ ರೋಲ್ ಕೊಟ್ಟಿದೆ, ಬಾಬಾ ಸಂತಾನ ಅದಾರ, ಏನು ವಿಶೇಷತೆ ಅವರೊಳಗಿದೆ ಅದಕ್ಕೆ ಅವ್ರ ಕಡೆಯಿಂದ ಡ್ರಾಮಾ ಮಾಡಿಸ್ತದ. ಅದಕ್ಕೆ ನೀ ಎಲ್ಲರ ಮೇಲೆ ವಿಶ್ವಾಸ ಇಡು. ಏನಂತ, ಎಲ್ಲರಲ್ಲೂ ಅವ್ರವ್ರದೇ ಆದಂಥ ವಿಶೇಷತೆ ಇದೆ, ಎಲ್ಲರ ಬಾಬನ ಮಕ್ಕಳಿದ್ದಾರೆ, ಎಲ್ಲರ ಮೂಲಕ ಡ್ರಾಮಾ ವಿಶೇಷ ಕಾರ್ಯವನ್ನು ಮಾಡಿಸ್ಲಿದೆ. ಅಂದಮೇಲೆ ಈ ವಿಷಯದಲ್ಲಿ ಎಲ್ಲರ ಮೇಲೆ ವಿಶ್ವಾಸ ಇರಲಿ ಅಂದಾಗ ಅವರೊಳಗಿನ ಭಾವನೆನೂ ಕೂಡ ಸರಿ ಇರಲಿಲ್ಲ ಅಂದ್ರೆ ಅದು ಕೂಡ ಬದಲಾಗ್ತದ. जब हर एक की विशेषता को देखेंगे तो अनेक होते भी एक दिखाई देंगे. ಯಾವಾಗ ಎಲ್ಲರೊಳಗೂ ವಿಶೇಷತೆ ನೋಡ್ತೀರಿ ಆಗ ಅನೇಕತೆ ಇದ್ರೂ ಕೂಡ ಒಂದು ಅನ್ನುವಂಥ ಭಾವ ನಿಮ್ಮಲ್ಲಿ ಬರ್ತದೆ. ಏಕ ಮತ್ ಸಂಘಟನ್ ಹೋ ಜಾಯೇಗಾ. कोई किसके ग्लानी की बात सुनाए तो उसे टेका देने के बजाय सुनाने वाले का रूप परिवर्तन कर दो, तब कहेंगे शुभ चिंतक. ಯಾರಾದರೂ ನಿಂದನೆ ಮಾಡ್ತಾರ, ಅವ್ರು ಬಂದು ಹೇಳ್ತಾರ, ಹೀಗೆ ಇವ್ರು ನಿಮ್ಗೆ ಹಿಂಗೆ ಬೈತಾ ಇದ್ರು, ನಿಮಗೆಲ್ಲ ಹಿಂಗೆ ಮಾತಾಡಿದ್ರು ಅಂತ ಬಾಬಾ ಹೇಳ್ತಾರ. ಅದಕ್ಕೆ ನೀವು ಇನ್ನೂ ಏನು ಮಾಡಿಬಿಡ್ರಿ, ಟೇಕಾ ಕೊಡಬೇಡ್ರಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಆಶ್ರಯ ಕೊಡಬೇಡ್ರಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಕೊಡಕ್ಕೆ ಹೋಗ್ಬೇಡ್ರಿ. ಆ ಹೇಳಿರುವಂಥ ರೂಪವನ್ನು ಬದಲಾಯಿಸಿ ಬಿಡಿ, ಆಗ ನೀವು ಶುಭ ಚಿಂತಕರು ಆಗ್ಬಿಡ್ತೀರಿ ಅಂತ. ಸ್ಲೋಗನ್, श्रेष्ठ संकल्प का खजाना ही श्रेष्ठ प्रारब्ध या ब्राह्मण जीवन का आधार है. अंडरलाइन, ಶ್ರೇಷ್ಠ ಸಂಕಲ್ಪದ ಖಜಾನೆ ಬ್ರಾಹ್ಮಣ ಜೀವನದ ಆಧಾರ ಆಗಿದೆ. ಬ್ರಾಹ್ಮಣ ಜೀವನದ ಆಧಾರ ಏನಾಗಿದೆ? ಶ್ರೇಷ್ಠ ಸಂಕಲ್ಪಗಳ ಖಜಾನೆ. ಶ್ರೇಷ್ಠ ಸಂಕಲ್ಪಗಳ ಖಜಾನೆ ಅಂದರೆ ಏನು? ಆತ್ಮನ ಒರಿಜಿನಲ್ ಮೈಂಡ್. ಅರ್ಥಾತ್ ಹೀಗೆ ಸತ್ಯುಗದಲ್ಲಿ ಸತೋಪ್ರಧಾನ ಆತ್ಮನ ಸತೋಪ್ರಧಾನ ಮನಸ್ಸಿತ್ತು. ಆ ಸತೋಪ್ರಧಾನ ಮನಸ್ಸಿನಿಂದ ಬಂದಿರುವಂಥ ಶುಭ ಸಂಕಲ್ಪಗಳು, ಆ ಶುಭ ಸಂಕಲ್ಪಗಳು ಈ ಬ್ರಾಹ್ಮಣ ಜೀವನಕ್ಕೆ ಆಧಾರ, ಬುನಿಯಾದಿಯಾಗಿದೆ. ಅಂದಾಗ ಮಾತ್ರ ಈ ಬ್ರಾಹ್ಮಣ ಜೀವನ
ಫರಿಸ್ತಾ ಜೀವನ ಆಗಿ ಫರಿಸ್ತಾ ಸೋ ದೇವತಾ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಬುನಿಯಾದಿ ಏನು ಅಂತಂದ್ರೆ ಶುದ್ಧ ಶುಭ ಸಂಕಲ್ಪಗಳು. ಮುರಳಿಯ ಅವ್ಯಕ್ತಿಶಾರೆ ಅಶರೀರಿ ಅಥವಾ ವಿಧೇಯಿ ಸ್ಥಿತಿ ಅಭ್ಯಾಸವನ್ನ ಹೆಚ್ಚಿಸ್ಕೊಡ್ರಿ. 1 ಸೆಕೆಂಡ್ನಲ್ಲಿ ವಿಧೇಯಿ ಆಗುವ ಅಭ್ಯಾಸ ಒಂದ್ ವೇಳೆ ಮಾಡಲಿಲ್ಲ ಅಂತಂದ್ರ ಲಾಸ್ಟ್ ಗಡಿ ಬಿ ಯುದ್ಧ ಮೇ ಹಿ ಚಲೆ ಜಾಯಿಗಿ. ಬಾಬಾ ಅಂತಾರ ಈಗ ಯೋಗದಲ್ಲಿ ಕುತ್ಕೊಂಡ್ವಿ, ಏನಂತ ಅನ್ಕೊಳ್ಳೋದು, ನಾನು ಶಾಂತ ಇದ್ದೀನಿ ಅಥವಾ ನಾ ಶಾಂತ ಆಗಬೇಕು, ಬಾಬಾ ನಾನು ಪವಿತ್ರ ಆಗಬೇಕು ಅಂತೀರಂದ್ರೆ ಯುದ್ಧದಲ್ಲೇ ಹೋಗ್ತೀರಿ ಅಂತ. ನಾ ಶಾಂತ ಇದ್ದೀನಿ, ಯಾಕಂದ್ರೆ ನಾ ಆತ್ಮ ಇದ್ದೀನಿ. ನಾ ಆತ್ಮ, ನನ್ನ ಮೂಲ ಗುಣನೇ ಶಾಂತಿ, ನನ್ನ ಮೂಲ ಗುಣನೇ ಪವಿತ್ರತೆ ಇದೆ. ನಾ ಆಗಬೇಕು ಇಲ್ಲ, ನಾ ಇದ್ದೀನಿ. ನಾನು ಇದ್ದೀನಿ ಅನ್ನೋದು ಕೇವಲ ಮನಸ್ಸಿಗೆ ನೆನಪಿಸ್ಕೊಡ್ಬೇಕಾಗಿದೆ. ಮನಸ್ಸು ಮರ್ತು ಹೋಗ್ಬಿಟ್ಟಿದೆ. ಮನಸ್ಸು ತಿಳ್ಕೊಂಡದ್ ನಾ ಅಕ್ಕೋರಿದ್ದೀನಿ, ಮನಸ್ಸು ತಿಳ್ಕೊಂಡು ನಾ ಸ್ತ್ರೀ ಇದ್ದೀನಿ, ಮನಸ್ಸು ಹಿಂಗೆ ತಿಳ್ಕೊಂಡ್ಬಿಟ್ಟಿದೆ, ನಾನು ಯಂಗ್ ಇದ್ದೀನಿ, ನಾನು ಓಲ್ಡ್ ಮ್ಯಾನ್ ಇದ್ದೀನಿ, ನಾನು ಟೀಚರ್ ಇದ್ದೀನಿ, ಡಾಕ್ಟರ್ ಇದ್ದೀನಿ ಅಂತ. ಅದಕ್ಕೆ ಈ ಮನಸ್ಸಿನ ಈ ಭ್ರಮೆಯನ್ನ ಬಿಡಿಸೋ ಸಲುವಾಗಿ ಈ ಮನಸ್ಸಿಗೆ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಏನಂತ, ನಾನು ಸಂಪನ್ನ ಇದ್ದೀನಿ, ನಾನು ಶಾಂತಿದ್ದೀನಿ ಅಂತ. ಈ ಮಾತು, ಈ ವಿಷಯ ಅನುಭವ ಆಗ್ಲಿಕ್ಕೆ 1 ಸೆಕೆಂಡ್ ಹಿಡಿಬೇಕಂತಾರೆ ಬಾಬಾ. ಸೆಕೆಂಡಿನಲ್ಲಿ ನೀವು ವಿಧೇಯಿ ಆಗದೇ ಇದ್ದರೆ ನಿಮ್ಮ ಅಂತಿಮ ಕ್ಷಣಗಳು ಯುದ್ಧದಲ್ಲಿಯೇ ಈ ರೋಲ್ ಬರೀ ಯುದ್ಧದಾಗ ಎಂಡ್ ಆಗಿ ಹೋಗ್ತದೆ. ಎಷ್ಟೋ ಜನ BK ಸಹೋದರ ಸಹೋದರಿಯರು ಶರೀರ್ ಬಿಟ್ಟಿದ್ದಾರ, ಇನ್ನ ಆಗಬೇಕು ಅನ್ನೋದ್ರೊಳಗ ಶರೀರ್ ಬಿಟ್ಟು ಹೋಗಿದಾರ. ಅವರು ಇನ್ನ ಆಗಬೇಕು ಏನೂ ಆಗುವುದಿಲ್ಲ. ನಾನು ಇದೀನಿ, ಐ ಆಮ್ ಅ ಪೀಸ್ಫುಲ್ ಸೋಲ್ ಅಂತ ಹೇಳ್ತೀನಿ. ನಾನು ಇರುವುದೇ ಶಾಂತ ಆತ್ಮ, ಆಗಬೇಕು ಇಲ್ಲ. ಇದನ್ನು ಕೇವಲ ಯಾರಿಗೆ ನೆನಪಿಸ್ಕೊಡ್ಬೇಕಾಗಿದೆ? ಮನಸ್ಸಿಗೆ. और जिस बात में कमजोर होंगे, चाहे स्वभाव में, चाहे संबंध में आने में, चाहे संकल्प शक्ति में, वृत्ति में, वायुमंडल के प्रभाव में, जिस बात में कमजोर होंगे उसी रूप में जानबूझकर भी माया लास्ट पेपर लेगी. इसीलिए विदेही बनने का अभ्यास बहुत जरूरी है. ಬಹಳ ಗುಹ್ಯವಾಗಿರುವಂತ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ನೀವು ಯಾವ ಮಾತಿನಲ್ಲಿ, ಯಾಕಂದ್ರೆ ರೋಲ್ ಆಲ್ರೆಡಿ ಡ್ರಾಮಾ ಅನುಸಾರ ಸ್ಕ್ರಿಪ್ಟೆಡ್, ಬಹಳ ಕಮ್ಜೋರ್ ಇದೆ. ರೋಲ್ ಬಹಳ ಕಮ್ಜೋರ್ ಇದೆ. ರೋಲ್ನ ಮನಸ್ಸು ಕಮ್ಜೋರ್ ಇದೆ. ಬಾಬಾ ಅಂತಾರೆ, ಒಂದು ವೇಳೆ ಯಾವುದಾದ್ರೂ ಮಾತಿನಲ್ಲಿ ನೀವು ವೀಕ್ ಇದ್ದೀರಿ, ರೋಲ್ ವೀಕ್ ಇದೆ, ರೋಲ್ ಕೆಲವು ಸ್ವಭಾವದೊಳಗೆ ವೀಕ್ ಇದೆ, ಕೆಲವು ಸಂಸ್ಕಾರದಲ್ಲಿ, ಕೆಲವು ಸಂಬಂಧದಲ್ಲಿ ಬರುವುದ್ರೊಳಗೆ ವೀಕ್ ಇದೆ ಅಂತ ತಿಳ್ಕೊಡ್ರಿ. ಕೆಲವು ಸಂಕಲ್ಪ ಶಕ್ತಿಯೊಳಗ, ವೃತ್ತಿಯಲ್ಲಿ, ಭಾವದೊಳಗ ಈ ರೋಲ್ ವೀಕ್ ಇದೆ. ಹೌದು, ನೀನು ಒಂದು ವೇಳೆ ನಾನು ಆತ್ಮ, ನಾನು ಇರೋದೇ ಸಂಪನ್, ಇದೆಲ್ಲ ರೋಲ್ನಲ್ಲಿದೆ, ಕಮ್ಜೋರಿ ಎಲ್ಲ ರೋಲ್ನಲ್ಲಿದೆ ಅಂತ ರೋಲಿಂದ ಡಿಟ್ಯಾಚ್ ಆಗಲಿಕ್ಕೆ ಸೆಕೆಂಡಲ್ಲಿ ರೋಲಿಂದ ಡಿಟ್ಯಾಚ್ ವಿಧೇಹಿ ಸ್ಥಿತಿಯ ಅಭ್ಯಾಸ ಇಲ್ಲ ಅಂದ್ರೆ ಬಾಬಾ ಹೇಳ್ತಾರೆ, ನಿನಗಂತಿಮದಲ್ಲಿ ಅದೇ ಪರೀಕ್ಷೆ ಬರ್ತದೆ. ಯಾವ ನಿನ್ನ ವೀಕ್ನೆಸ್ ಇದೆ ರೋಲ್ದು, ಆ ರೋಲ್ ನಿನಗೆ ಅದ ಪರೀಕ್ಷೆ ತಗೋತಂತಾರೆ ಬಾಬಾ. ಅದಕ್ಕಾಗಿ ಎಲ್ಲ ವೀಕ್ನೆಸ್ಗಳು ಹೋಗಬೇಕು ಅಂದರೆ ರೋಲ್ ನಾನಲ್ಲ ಅಂತ, ನಾನಿರೋದು ವಿಧೇಹಿ ಆತ್ಮ ಅನ್ನುವ ಅಭ್ಯಾಸ ಎಷ್ಟು ಮಾಡ್ತೀರೋ, ಸೋಲ್ನ ಪ್ರಭಾವ ರೋಲ್ನ ಮೇಲೆ ಬಿದ್ದು ರೋಲ್ ಒಳಗಿರುವಂಥ ವೀಕ್ನೆಸ್ ಒಂದಿನ ಸಮಾಪ್ತಿಯಾಗಿ ಹೋಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವಿಧೇಹಿ ಆಗುವ ಅಭ್ಯಾಸ ಅತಿ ಅವಶ್ಯಕ ಇದೆ. ನಾವೆಲ್ಲ ಈಗ ಕೆಲವು ಕ್ಷಣ ಬಿಲ್ಕುಲ್ ಈ ದೇಹದ ಪ್ರಪಂಚದಿಂದ, ಈ ದೇಹದ ಸ್ಮೃತಿಗಳಿಂದ, ಈ ಜಗತ್ತಿನ ದೇಹದ ಸರ್ವ ಸಂಬಂಧಗಳ ಎಲ್ಲ ರೀತಿಯ ಅನುಭವಗಳಿಂದ, ನೆನಪುಗಳಿಂದ ಪರೆ ನನ್ನ ಮೂಲ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗ್ತಾ ಇದ್ದೀನಿ. ನನಗೀಗ ಬಾಬಾ ಕೊಟ್ಟಿರುವ ನಾಲೆಜಿಂದ ಸತ್ಯ ತಿಳಿದಿದೆ. ಕಮ್ಜೋರಿಯ ಸ್ವಭಾವ ರೋಲ್ನಲ್ಲಿದೆ. ನಾನು ರೋಲಿಂದ ಪರೆಯಾಗಿರುವ ಸೋಲ್ ಆತ್ಮನಾಗಿದ್ದೇನೆ. ಏನೆಲ್ಲ ಭಾವ ಸ್ವಭಾವದ ಘರ್ಷಣೆಗಳಿವೆ ಅದು ರೋಲ್ನಲ್ಲಿದೆ. ಏನೆಲ್ಲ ಹಳೆಯ ಸಂಸ್ಕಾರ, ಸ್ವಭಾವ, ದೈಹಿಕ ಕಮ್ಜೋರಿಗಳು ಏನೆಲ್ಲ ಇವೆ ಅವು ರೋಲ್ನಲ್ಲಿವೆ, ಸ್ಕ್ರಿಪ್ಟೆಡ್ ರೋಲ್ನಲ್ಲಿವೆ. ನಾನು ಆತ್ಮ, ಅನಾದಿ, ಅವಿನಾಶಿ. ಈ ರೋಲ್ನಿಂದ
ಪರೆಯಾಗಿದ್ದೇನೆ. ನನಗೆ ಗೊತ್ತಿದೆ ರೋಲ್ನಲ್ಲಿರುವ ಕಮ್ಜೋರಿ ನನ್ನ ಕಮ್ಜೋರಿ ಅಲ್ಲ. ಯಾಕೆಂದರೆ ನಾನು ಆತ್ಮ, ಸತೋಗುಣಿ, ಸದಾ ಸಂಪನ್, ಬಾಪ್ ಸಮಾನಾಗಿದ್ದೇನೆ. ಪರಂಧಾಮ ನಿವಾಸಿ, ಸಂಪೂರ್ಣನಾಗಿದ್ದೇನೆ. ಇದೇ ನನ್ನ ಸತ್ಯ. ರೋಲ್ ಅಪೂರ್ಣ ಆಗಿದೆ. ರೋಲ್ನಲ್ಲಿ ವೀಕ್ನೆಸ್ ಇವೆ. ಆದರೆ ಇದು ನನ್ನೊಳಗಿಲ್ಲ. ನಾ ರೋಲಿಂದ ಪರೆ ಸೂಕ್ಷ್ಮ ಶಕ್ತಿ ಆತ್ಮನಾಗಿದ್ದೇನೆ. ಓಂ ಶಾಂತಿ.